ಮಗನೇ ಬಾಪ ಕಂದ. ಮೂಗಲ್ಲಿ ಏನು ಉಂಟು? ಹೆಂಗೆ ನನ್ನ ಮಗ ಫುಲ್ ಟ್ಯಾಲೆಂಟ್. ನನ್ನ ಮಗನ ಎತ್ಕೊಂಡು ಏನ್ ಮಾಡೋಣ ಮಾಡ್ತೀನಿ ನೋಡಿ ಈಗ. ಚಿನಿ ನನ್ನ ಮಗನ ಅಷ್ಟು ಸುಲಭವಾಗಿ ಯಾಮರ್ಸಕ್ಕಾಗಲ್ಲ. ನಂಗೊಂದು ಡೌಟ್ ಅಪ್ಪ. ಡೌಟ್ ಅಂದ್ರೆ ನನ್ನ ಮಗನಿಗೆ ನಾ ಹೆತ್ತ ಮಗನಿಗೆ ಡೌಟ್ ಅಂತ. ಏನ್ ಡೌಟ್ ಅಪ್ಪ? ನಾನು ರಾತ್ರಿ ಮಲಗ್ಬೇಕಾದ್ರೆ ನಿಮ್ಮಿಬ್ಬರು ಮಧ್ಯೆ ಇರ್ತೀನಿ, ಬೆಳಿಗ್ಗೆ ಎದ್ದಿರ್ಬೇಕಾದ್ರೆ ಹಾಲಲ್ಲಿ ಇರ್ತೀನಿ. ಯಾಕೆ? ನಾನು ರಾತ್ರಿ ಮಲಗ್ಬೇಕಾದ್ರೆ ನಿಮ್ಮಿಬ್ಬರು ಮಧ್ಯೆ ಇರ್ತೀನಿ, ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಹೊರಗಡೆ ಇರ್ತೀನಿ. ಹೇಗೆ? ಆಯ್ತು ಮಗ, ನೋಡು ನಿನ್ ಬಗ್ಗೆ ಸ್ಕೂಲಲ್ಲಿ ತುಂಬಾ ಕಂಪ್ಲೇಂಟ್ ಇದೆಯಂತೆ ಅಮ್ಮ ಹೇಳ್ತಾರೆ. ಹೌದಾ? ಏನಿಲ್ಲ, ಇಬ್ರು ಲೇಡೀಸ್ ಟೀಚರು, 4 ಜನ ಜೆಂಟ್ಸ್ ಟೀಚರು, ಬರೀ ಕಂಪ್ಲೀಟ್ ಮಾಡೋದು ಈ ಕುಳ್ಮಿಂಡ್ರಿ ಬಗ್ಗೆ. ಏನ್ ಕಂಪ್ಲೇಂಟ್ ನೋಡಿ, ಮೊನ್ನೆ ಒಂದು ಇಬ್ಬರೇ ಕೊಟ್ಟಿದ್ರಂತೆ. ಏನದು ಆ ಪ್ರಬಂಧ ಏನ್ ಬರ್ದಿದ್ದಾನೆ ಕೇಳಿ ಮಗ. ಯಾವ್ದ್ರ ಬಗ್ಗೆ ಪ್ರಬಂಧ ಮಗ? ಅಪ್ಪ ನಾನು ನಾಯಿ ಬಗ್ಗೆ ಪ್ರಬಂಧ. ಓ, ನಾಯಿ ಬಗ್ಗೆನಾ? ಏನಂತ ಬರ್ದಿದ್ಯಾ? ನಾಯಿ ಒಂದು ಸಾಕು ಪ್ರಾಣಿ. ಕರೆಕ್ಟ್. ಅದಕ್ಕೆ 4 ಕಾಲು ಇರ್ತದೆ. ಕರೆಕ್ಟ್. ಅದಕ್ಕೊಂದು ಬಾಲ ಇದೆ. ಅದು ಮೇಲೆ ಕೆಳಗೆ ಅಲ್ಲಾಡಿಸ್ತಿರ್ತದೆ. ಲೈಟ್ ಕಂಬ ನೋಡಿದ ತಕ್ಷಣ ಕಾಲು ಸ್ವಿಚ್ ಮಾಡ್ತದೆ. ಕರೆಕ್ಟ್ ಆಗಿ ಬರ್ದಿದೆ. ಇದ್ರಲ್ಲಿ ಯಾಕೆ ಕಂಪ್ಲೇಂಟ್ ಮಾಡ್ತಿರೋದು ಅವರು? ಚೆನ್ನಾಗಿ ಬರ್ದಿದ್ದಾನಲ್ವಾ? ಹೌದು. ಈಗ ನಮ್ಮ ಕಾಸಿಮ್ ಅವ್ರ ಬಗ್ಗೆ ಹೇಳೋದಕ್ಕೆ ಹೇಳಿ. ನೋಡು, ಕಾಸಿಮ್ ಅವ್ರ ಬಗ್ಗೆ ಹೇಳು, ಆಮೇಲೆ ನಮ್ಗೆ ಆಮೇಲೆ ಜಾಸ್ತಿ ಪೇಮೆಂಟ್ ಅವರೇ ಕೊಡೋದು. ಕಾಸಿಮ್ ಅವ್ರ ಬಗ್ಗೆ ಕರೆಕ್ಟ್ ಆಗಿ ಹೇಳಿ. ಕಾಸಿಮ್ ಅಂದ್ರೆ ಅವರೇ ಹೇಳಮ್ಮ. ಕಾಸಿಮಣ್ಣ ಅತ್ಯದ್ಭುತ ಒಂದು ಗಾಯಕ. ಕರೆಕ್ಟ್. ಅವರಿಗೆ ತುಂಬಾ ಜನ ಅಭಿಮಾನಿಗಳಿರುತ್ತಾರೆ. ಹೌದು. ಅದರಲ್ಲಿ ನಾನು ಒಬ್ಬ. ಅವರ ಹತ್ರ ಒಂದು ಕಾರ್ ಇದೆ. ಹೌದು, ಕಾರ್ ಇದೆ ಅವರ ಹತ್ರ. ಅವರ ಕಾರ್ ಬಿಡೋದಕ್ಕಿಂತ ಮುಂಚೆ ಹೀಗೆ ಕೆಳಗಡೆ ಯಾವ್ದಾದ್ರು ಪ್ರಾಣಿ ಇದೆಯಾ ಅಂತ ನೋಡ್ತಾರೆ. ಅಲ್ಲಿ ಒಂದು ನಾಯಿ ಇದೆ. ನಾಯಿ ಒಂದು ಸಾಕು ಪ್ರಾಣಿ. ಅದಕ್ಕೆ 4 ಕಾಲು ಇದೆ. ಅದು ಬಾಲಣ್ಣ ಮೇಲೆ ಕೆಳಗೆ ಅಲ್ಲಾಡ್ತದೆ. ರೈಟ್ ಕಂಬ ನೋಡಿದ ತಕ್ಷಣ ಅವರು ಕಾಸಿಮಣ್ಣನ ಬಗ್ಗೆ ಹೇಳಿದ್ದು, ನಾಯಿ ಬಗ್ಗೆ ಹೇಳುವಂತಲ್ಲ. ಆಯ್ತು ಬಿಡಿ, ನಾನು ಟೆಸ್ಟ್ ಮಾಡ್ತೀನಿ. ಸನ್ನಿ ಲಿಯೋನ್ ಗೊತ್ತಾ? ಆಗುತ್ತೆ. ತುಂಬಾ ಅಭಿಮಾನಿ ಬಳಗಿದೆಯಾ ಅವ್ರ ಬಗ್ಗೆ ಹೇಳು ನೀನು. ಸನ್ನಿ ಲಿಯೋನ್ ಒಬ್ರು ಕಬಡ್ಡಿ ಆಟಗಾರ್ತಿ, ಆರ್ಟಿಸ್ಟ್. ಅವರು ತುಂಬಾ ನೈಜವಾಗಿ ನಟನೆ ಮಾಡುತ್ತಾರೆ. ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ. ಅವರ ಪೋಸ್ಟರ್ ಅನ್ನು ನಾನು ಗೋಡೆಗೆ ಹಚ್ಚುತ್ತೀನಿ. ಅದನ್ನು ನಾಯಿ ಅಂತ ನೋಡುತ್ತಾ ಇರುತ್ತದೆ. ನಾಯಿ ಒಂದು ಸಾಕು ಪ್ರಾಣಿ. ಅದಕ್ಕೆ 4 ಬಾಲ ಇದೆ. ಅದನ್ನು ಬಾಲವನ್ನು ಮೇಲೆ ಕೆಳಗೆ ಅಲ್ಲ ಲೈಟ್ ಕಂಬ ನೋಡ್ತಾ ಸನ್ನಿ ಲಿಯೋನ್ ಗಂಟೆ ಹೋದ್ರು ಕೊನೆಗೆ ಬರೋದು ನಾಯಿ. ಮಗ ಗೊತ್ತಾಯ್ತಾ ಯಾಕೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂತ? ಅದು ಟ್ಯಾಲೆಂಟ್ ಕಣೆ, ಅದು ಕೂಡ ಟ್ಯಾಲೆಂಟ್. ಅಪ್ಪ, ನಂಗೆ ಇನ್ನೊಂದು ಡೌಟ್ ಅಂತ. ಏನು? ನಾನು ರಾತ್ರಿ ಮಲಗಬೇಕಾದ್ರೆ ನಿಮ್ ಜೊತೆ ಇರ್ತೀನಿ, ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಹಾಲಲ್ಲಿ ಇರ್ತೀನಿ. ಯಾಕೆ ಅಂದ್ರೆ ಸುಮ್ಮನೆ ನೀನು. ಮತ್ತೆ ಇನ್ನೊಂದು ಕಂಪ್ಲೇಂಟ್. ಏನ್ ಕಂಪ್ಲೇಂಟ್? ಇವ್ರ ಟೀಚರ್ ಒಂದು ಕ್ವಶನ್ ಕೇಳಿದ್ರಂತೆ. ಏನು? ಅಕ್ಬರ್ನ ಹೆಂಡತಿಗೂ ಬೀರ್ಬಲ್ಲಿಗೂ ಏನ್ ಸಂಬಂಧ ಅಂತ. ಇದು ಕರೆಕ್ಟ್, ಒಳ್ಳೆ ಕ್ವಶನ್. ಅಕ್ಬರನ ಹೆಂಡತಿ ಮತ್ತೆ ಬೀರ್ಬಲ್ ಒಂದು ಇತಿಹಾಸವಿರುವಂತಹ ಸಬ್ಜೆಕ್ಟ್ ಬಗ್ಗೆ ಕೇಳಿದ್ದಾರೆ. ಏನ್ ಆನ್ಸರ್ ಮಾಡಿದ್ದೆ ಹೇಳು? ನೋಡಿ ಅಪ್ಪ, ಬೇರೆಯವರ ಮನೆಯ ಬಗ್ಗೆ ನಾವು ಮಾತಾಡಬಾರ್ದಂತ ನೀವೇ ಹೇಳಿ. ಅಲ್ಲ, ಟೀಚರ್ ಹೇಳಿದ್ರಂತ ನಾನು ಕೇಳಿದೆ. ಆಯ್ತು ಮಾರಿ, ಇವಾಗ ಹೇಳು. ಅಕ್ಬರನ ಹೆಂಡತಿಗೂ ಬೀರ್ಬಲ್ಗೆ ಏನ್ ಸಂಬಂಧ? ಅಕ್ರಮ ಸಂಬಂಧ. ಏನು ಮಾರ, ಅವ್ರಿಗೂ ಅಕ್ಕ ತಮ್ಮ ಸಂಬಂಧ. ಅಷ್ಟು ಬೇಗ ರಾಖಿ ಕಟ್ಟಿಬಿಟ್ರು. ಅಣ್ಣ ತಂಗಿ ಸಂಬಂಧ, ಯಾವ್ದೊಂದು ಸಂಬಂಧ. ಇವ ಹತ್ರ ಕೇಳ್ಬೇಡ, ಏನೋ ಹೇಳ್ತಾನೆ. ಅಷ್ಟು ಬೇಗ ರಾಖಿ ಕಟ್ಟಿಬಿಟ್ರು ಅವರು. ಆಯ್ತು ಬಿಡು. ಇವಾಗ ಇಷ್ಟೆಲ್ಲ ನಿನ್ ಬಗ್ಗೆ ಕಂಪ್ಲೇಂಟ್ ಕೇಳಿದ್ರಲ್ಲ, ಇವಳು ಹುಡ್ಸಿರೋ ತಾಯಿ ಒಂದು ಮಗನಿಗೆ ಏನು ಹೇಳ್ಕೊಡಲ್ಲ ಸರ್.
ಒಂದು ಕ್ವಶನ್ಗೆ ಆನ್ಸರ್ ಆಗಲಿ, ಒಂದು ಟ್ಯಾಲೆಂಟ್ ಇಷ್ಟು ಜನ ಬಂದಿದಾರಲ್ವಾ, ಇವ್ರಿಗೋಸ್ಕರ ಏನಾದ್ರೂ ಅವಾಗಿಂದ ಮಾಡಿದ್ದೆ ನೀನು? ಬರೀ ಕಾಕಿ ಕಾಕಿ ಅಂತ ಕೈ ಎತ್ತಿಸೋದು ಬಿಟ್ಟು ಬೇರೆ ಏನಾದ್ರೂ ಮಾಡಿದ್ಯಾ? ಇವರೆಲ್ಲ ಏನಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ದೀರಾ? ಏನಕ್ಕೆ ಬಂದಿದ್ದಾರೆ? ಎಲ್ರು ನನ್ನನ್ನ ನೋಡಕ್ ಬಂದಿರೋದು. ನಾ ಎಂತ ಏನಕ್ಕೆ ಮೇಲೆ ಕೆಳಗೆ ನೋಡ್ಬೇಕು ನಾನು ಹೇಳು? ನೋಡ್ರಿ, ಹಾ? ನಾನು ಒಂದ್ಸರಿ ಮೇಲಿಂದ ಕೆಳಗೆ ನೋಡಿ. ನೋಡ್ದೆ, ನಾನು ನೋಡಿದ್ರೆ ಏನ್ ಅನ್ಸುತ್ತೆ? ಏನು ಅನ್ನಿಸ್ತಾ ಇಲ್ಲ. ಅನ್ನಿಸ್ತಾ ಇದ್ರೆ ಇನ್ನೊಂದೆರಡು ಮಕ್ಳು ಆಗ್ತಿರಲ್ಲ, ಒಂದಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮಕ್ಳ ಬಗ್ಗೆ ನೀವು ಮಾತಾಡ್ಬೇಡಿ. ಹಾ? ಬೇಕಾದ್ರೆ ಬೀದಿಲಿರೋ ನಾಯಿ ತಿಂಗಳಿಗೆ ಪುto ಪುto ಅಂತ 25 ಮರಿ ಹಾಕ್ಬಿಡುತ್ತೆ. ನಿಮ್ ಯೋಗ್ಯಕ್ಕೆ ಒಂದಕ್ಕಿಂತ ಹೆಚ್ಚು ಕೊಡಕ್ಕೆ ಆಗ್ಲಿಲ್ಲ. ಹೌದಾ? ಪುತು ಅಂತ ಹಾಕುತ್ತಾ? ಹೋಗಿ ಆ ಬೀದಿ ನಾಯನ್ನೇ ಮದುವೆ ಆಗು. ನಾಯಿ ಒಂದು ಸಾಕು ಪ್ರಾಣಿ, ಅದಕ್ಕೆ ನಿಂಗೆ ಆ ಪ್ರಬಂಧ ಕೊಟ್ಟು ಕಳಿಸ್ತಾ ಇತ್ತು. ಪುತ ಅಂತ 25 ಮಕ್ಳು. ಅಲ್ಲ, ನಂಗೊಂದು ಡೌಟ್ ಸರ್, ಒಂದು ವೇಳೆ ಇವಳಿಗೆ 25 ಮಕ್ಕಳಾದ್ರೆ ಎಲ್ರು ಕಕ್ಕ ಮಾಡಿದ್ರೆ ಹೆಂಗು ತೊಳಿತಾಳ ಅಂತ 25? ಅದೆಲ್ಲ ಬಿಡ್ರಿ. ನಾನ್ ನೋಡಕೊಳ್ಳೆ ನವಿಲ್ ತರ ಇಲ್ವಾ? ಅಪ್ಪ, ನಾವಿಲ್ಲಿದ್ದು ಗರಿ ಎಲ್ಲ ಹೋದ್ರು ಹೋಗಿದ್ದೀನಿ. ನೀನ್ ನೋಡೋಕೆ ನವಿಲ್ ತರ ಇದೆಯಾ? ಹೌದು ಸರ್. ಹೆಣ್ಣು ಮಕ್ಕಳು ನವಿಲ್ ತರ ಕಾಣೋದು ಯಾವಾಗ ಹೇಳಿ ಸರ್? ಬ್ಯೂಟಿ ಪಾರ್ಲರ್ ಇಂದ ಹೊರಗೆ ಬಂದ ಮೇಲೆ. ಅದೇ ಗಂಡು ಮಕ್ಕಳು ಬಾರಿಂದ ಒಂದು ನೈಟಿ ಹಾಕೊಂಡು ಹೊರಗೆ ಬಂದ್ರಿ ಅಂತೆ, ಹುಳಿ ತರ ಕಾಣಲ್ವ ನಾವು? ಅಪ್ಪ, ಬಾರ್ ಬಂದಾಯ್ತು, ಒಂದು ಓಪನ್ ಇತ್ತು, ಅದು ಕೂಡ ಕ್ಲೋಸ್ ಆಯ್ತು. ಕರೆಕ್ಟ್. ನೀನ್ ನನ್ನ ಮಗ ಮಾರ. ಆಯ್ತು ಬಿಡಿ, ನೋಡು, ಸಿಂಪಲ್ ಇವಳಿಗೊಂದು ಟಾಸ್ಕ್ ಕೊಡ್ತೇನೆ ನಾನು. ನಿಮ್ಗೊಂದು ಆಕ್ಟಿಂಗ್ ಟ್ಯಾಲೆಂಟ್ ತೋರ್ಸಕ್ಕೆ ಒಂದು ಅವಕಾಶ ಕೊಡ್ತೇನೆ. ಆಕ್ಟಿಂಗ್ ಇಷ್ಟು ಜನರ ಮುಂದೆ ನೀನ್ ಪ್ರೂವ್ ಮಾಡ್ಬೇಕು, ಓಕೆನಾ? ಚಿಟ್ಕಿ ಹೊಡೆಷ್ಟು ಪ್ರೂವ್ ಮಾಡ್ತೀನಿ. ಅಣ್ಣ ನೀನ್ ಬಾಳ ಅನ್ಸಲ್ಲ. ಇವಾಗ ಹಾ, ಆಕ್ಟಲ್ಲಿ ನಿನ್ನ ಕ್ಯಾರೆಕ್ಟರ್ ಏನಂದ್ರೆ ನೀನ್ ಅವಳದು ಗಂಡ. ನತದೃಷ್ಟ ಗಂಡ. ಏನ್ ಅನ್ನಿಸ್ತಿದೆ ಅವಳು ಗಂಡನಾಗಿ ಕ್ಯಾರೆಕ್ಟರ್ ಮಾಡ್ತಿದೀಯ? ಏನೇನು ಅನ್ಸಲ್ಲ, ಏನ ಏನೋ ಅನ್ನಿಸ್ತಾ ಇಲ್ಲ. ಹೌದು, ನಾನು ನಂಗೂ ಏನು ಅನ್ಸಿಲ್ಲ, ಇವ್ರಿಗೆ ಏನು ಆಯ್ತು ಬಿಡು, ನೀನು ಆದ್ರೂ ಆಕ್ಟ್ ಮಾಡ್ಬೇಕು, ಓಕೆನಾ? ಇವಾಗ ಸಿಚುವೇಶನ್ ಏನಂದ್ರೆ ಅವಳು ಗಂಡ, ನೀನು ಸತ್ತೋಗಿರ್ತೀಯ. ಸತ್ತೋರ್ ತರ ಆಕ್ಟ್ ಮಾಡಿ ತೋರ್ಸು. ಸುಮ್ಮನೆ ಮಲ್ಕೋಣ, ಹೆಣ ತರ ಮಲ್ಕೋ. ಇವಾಗ ನೀನು ಹೆಣ ಮಲ್ಕೋ ಕರೆಕ್ಟಾಗಿ ಮಲ್ಕೋ, ಎಲ್ಲರೂ ಕಾಣಬೇಕು. ಹೆಣ ಮಾತು ನಗಬಾರ್ದು, ಓಕೆನಾ? ಕೈ ಬಿಡು. ಏನ್ ಅನ್ನಿಸ್ತಾ ಇದೆ? ಹೆಣ ಮಾತಾಡ್ತಿದೆ, ಮಾತಾಡ್ಬಾರ್ದಣ್ಣ, ಓಕೆನಾ? ಹೆಣ ಆಯ್ತು. ಏನಾಯ್ತು? ಏನಾಯ್ತು? ಒಂಚೂರು ಮನುಷ್ಯತ್ವ ಇದೆಯಾ? ಯಾಕಪ್ಪ? ಒಂದು ಹಸಿ ಹೆಣ ಇಲ್ಲಿ ಬಿದ್ದಿದೆ, ಒಂದು ಶಾಲ್ ಹಾಕ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಇದನ್ನ ಹಾಕಿದ್ದೀಗ ಸೂಪರ್. ಆ ಪಂಚೆ ಒಗ್ದು 1 ತಿಂಗಳಾಗಿತ್ತು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡು. ಓಕೆನಾ? ರೆಡಿನಾ? ಇವಾಗ ನಿನ್ನ ಗಂಡ ಇಲ್ಲಿ ಮಲಗಿದ್ದಾನೆ. ಅಣ್ಣ, ಹೆಣ ತರ ನಗಬಾರ್ದು ನೀನು. ಫಸ್ಟ್ ಟೈಮ್ ನೋಡ್ತಿರೋದು ಹೆಣ ನಗ್ತಿರೋದು. ಸ್ಮೈಲಿ ಹೆಣ. ಹೌದು. ಅವನು ಮುಂದೆ ನೀನು ಹೆಂಡತಿಯಾಗಿ ಹೆಂಗ ಅಳ್ತಿ ಅಂತ ಆಕ್ಟ್ ಮಾಡಿ ತೋರಿಸ್ಬೇಕು. ಹೇಳ್ರಿ, ರೆಡಿನಾ ನೋಡಕ್ಕೆ? ನಿಮ್ಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ ಮಾರ. ಸೂಪರ್ ಹೆಣ. ಅಣ್ಣ, ಎಲ್ಲೆಲ್ಲಿ ಕೈ ಹಾಕೋದು? ಓಕೆನಾ? ಮಾಡಿದ್ರೆ ಹೆಂಡತಿ ಹೆಂಗ ಅಳ್ತಾಳಂತ ತೋರಿಸ್ಬೇಕು, ಓಕೆ ಓಕೆನಾ? ರೆಡಿ? ಸ್ಟಾರ್ಟ್. ರೆಡಿನಾ? ರೆಡಿ. ಇಷ್ಟೊತ್ತು ಮುಂದೆಗಡೆ ಕುತ್ಕೊಂಡು ಅಲ್ಲ ಬಿಡ್ತಿದ್ದಲ್ಲ. ಅಯ್ಯೋ ನನ್ನ ರಾಜ, 8 ಜನ ಹುಡುಗಿರಿದ್ರು, ನನಗೂ ಲವ್ ಮಾಡ್ತೀನಿ ಅಂದಲ್ಲ. ಅಯ್ಯೋ ನನ್ನ ಕರಿ ಗುಂಡೆ. ನಂಗೆ ಬೇರೆ ಕೇಳಿಸ್ತು. ಆಯ್ತು ಬಿಡು. ಓ ನನ್ನ ರಾಜ, ಓ ನನ್ನ ರಾಜ, ಓ ನನ್ನ ಪಟ್ಟದ ರಸ, ಓ ನನ್ನ ಪಟ್ಟದ ರಸ. ನಾನ್ ಚೆನ್ನಾಗಿಲ್ಲ ಅಂದ್ರು ನಿನ್ನ ನನ್ನ ಮದುವೆ ಆದೆ. ಕರೆಕ್ಟ್, ಇದು ಕರೆಕ್ಟ್. ನಾನ್ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಮದುವೆ ಆದೆ. ಇವತ್ತು ನೀನೇ ನನ್ನ ಜೊತೆ ಇಲ್ಲ, ನೀನೇ ಇಲ್ದ್ಮೇಲೆ ಇವತ್ತು ಪ್ರೋಗ್ರಾಮ್ ಇದು 1 ರೂಪಾಯಿ ಪೇಮೆಂಟ್ ಬೇಡ, ನಾವೇ ಶೇರ್ ಮಾಡ್ಬೇಕು. ಅದು ಬೇಕು. ಅದು ಬೇಕಾ? ಆಯ್ತು ಬಿಡೋಣ, ಹೇಳೋಣ. ಅಮ್ಮ, ಬರೀ ಅಳ ಕೇಳಿದ್ದು, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಇಲ್ಲಿ. ಆಯ್ತಣ್ಣ, ಸಕ್ಕದಾಗ ಆಕ್ಟಿಂಗ್. ಇರು ಹೇಳ ಹೇಳ ಹೇಳ್ದಂಗೆ ಕೇಳ್ತದೆ. ಎದೇಳು ಮಲ್ಕೋ. ಕೇಳಲ್ಲ.
ನೀನು ಸಾಯುವಾಗ ಮೊಬೈಲ್ ಇಟ್ಕೊಂಡಿದ್ದಾನೆ. ಆಯ್ತಣ್ಣ, ಏನ್ ಅನ್ನಿಸ್ತು ಹೆಣ್ಣದ ಕ್ಯಾರೆಕ್ಟರ್ ಮಾಡಿ? ಚಲೋ ಅನ್ಸ ಹೆಣ್ಣು ಸಖತ್ತಾಗಿ ಇಷ್ಟ ಆಯ್ತಾ? ನನ್ ಗಂಡ ಬೇಜಾರಾಯ್ತಾ? ನಿಂಗೆ ಇಷ್ಟೊಂದು 5 ನಿಮಿಷಕ್ಕೆ ಬೇಜಾರಾಯ್ತು. ನಾನು ಲೈಫ್ ಲಾಂಗ್ ಕಟ್ಕೊಂಡಿದ್ದೆ. ನಂಗೆ ಎಷ್ಟು ಬೇಜಾರಾಗಿರ್ಬೇಡ. ನಿಮ್ಗೆ ಬೇಜಾರಲ್ಲ, ನಿಮ್ಗೆ ನಂಗೆ ಆಲ್ ದ ಬೆಸ್ಟ್. ಅದಕ್ಕಿಂತ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿದ್ರೆ ಖುಷಿ ಆಗ್ತಿತ್ತು. ಮಗ ಇವ್ನು ಸಖತ್ತಾಗಿ ಆಕ್ಟ್ ಮಾಡ್ದ. ಇವನ್ನ ಕರ್ಕೊಂಡು ಹೋಗಿ, ಓಕೆನಾ? ಬನ್ನಿ ಕರ್ಕೊಂಡು ಹೋಗ್ರಿ. ಬೇಕಾದ್ರೆ ಹೊರಗೆ ಅದು ನಿಮ್ಮ ಅಮ್ಮನ ಕೇಳಿ ಹೇಳ್ತಾರೆ. ಆದ್ರೂ ನಾಚ್ಕೊಂಡ. ಮೋಸ್ಟ್ಲಿ ಅವ್ರು ಕೂಡ ಹೊರಗಡೆನೆ ಮಲ್ಗೋದಂತ. ಆಯ್ತು, ಹೋಗು ಒಳಗೋಗು. ನಾನು ಮಮ್ಮಿ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಹೋಗ ತಮ್ಮನ ನಂಗೆ ತಂಗಿ ಕೊಡುದಾದ್ರೆ ಕೊಡಿ, ಈ ತರ ಮುಖ ಇರುವ ತಂಗಿ ಕೊಡಬೇಡಿ. ಆಯ್ತು ಹೋಗ್ರಿ, ನಾಯ್ಕ